ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಬನ್ನಿ ಎದ್ದಿರೋದು ಲೇಟ್ ಆಗಿದೆ. ಹೋಗಿ ಹಾಲು ತೊಗೊಂಡು ಬರೋಣ. ಹಾಲು ತೊಗೊಂಬಂದು ಟೀ ಮಾಡ್ಕೊಂಡು ಕುಡ್ದು ಕೆಲಸ ಸ್ಟಾರ್ಟ್ ಮಾಡೋಣ. ಟೀ ಇಟ್ಟಿದ್ದೀನಿ, ಟೀ ಕುಡ್ಕೊಂಡು ತುಂಬ ದಿನ ನಂತರ ಹೋದ್ವಲ್ಲ, ತುಂಬ ಸುಸ್ತು. ಅಂಗಡಿ ಹತ್ರ ಬಂದಿದ್ದು ಲೇಟ್ ಆಯಿತು, ಒಂದು 11:15 ಆಗಿತ್ತು. ಹಾಗಾಗಿ ಎಚ್ಚರನೇ ಆಗಿಲ್ಲ. ಅವರು ಇನ್ನೂ ಮಲಗಿದ್ದಾರೆ ನೋಡಿ ಪಾಪ. ಅಂದರೆ ತುಂಬ ನಿಂತ್ಕೊಂಡೇ ಇರ್ತೀವಲ್ವ, ಗ್ಯಾಪ್ ಆಗಿಬಿಟ್ರೆ ನಿಲ್ಲಕ್ಕಾಗಲ್ಲ. ಕಾಲು ನೋವು ತುಂಬ ಬರುತ್ತೆ ನಮಗೆ. ಮತ್ತೊಂದು 2-3 ದಿನ ಅಭ್ಯಾಸ ಆಗಿಬಿಡುತ್ತೆ. ಆಮೇಲೆ ಟೀ ಮಾಡ್ಕೊಂಡು ಕುಡಿದು ಆಚೆ ಗುಡಿಸ್ಕೊಂಡಿಲ್ಲ, ಎಂಥದಿಲ್ಲ. ಟೀ ಕುಡಿಯೋಣ ಅಂದು ಟೀ ಇಟ್ಕೊಂಡಿದ್ದೀನಿ. ಕೆಲಸ ಮುಗೀತು. ಬೇಗ ಬೇಗ ಕೆಲಸ ಮಾಡ್ಕೊತ ಇರೋದೆ. ಒಳಗಡೆ ಹೋಗ್ಬೇಕಿನ್ನು. ಒಳಗಡೆ ಏನೇನಿದೆ ಗೊತ್ತಿಲ್ಲ. ಒಳಗಡೆನೂ ತುಂಬಿದೆ. ಅವ್ರು ಈಗ ಎದ್ದಿದ್ದಾರೆ ಪಾಪ. ಎದ್ದವ್ರೆ, ಟೀ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಹೀಗಿದೆ ನೋಡಿ ಈಗಿರೋದನ್ನ. ಈಗ ಎಲ್ಲ ನೀಟ್ ತೊಗೊಂಬರಕ್ಕೆ ಹೋದರೆ ಪ್ಲೇಟೇ ಫ್ರೀ ಕೊಟ್ಬಿಟ್ಟಿದ್ದಾರೆ. ಹಾಗೆ ಅನ್ಕೋಬೇಡಿ, ಕವರ್ ಇಲ್ಲ ಅಂತ ಅಣ್ಣನ ಹತ್ರ. ಹಾಗಾಗಿ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಓಡೋಗ್ಬೇಕು. ಒಂದಕ್ಕೆ ಹೋದರೆ ಇನ್ನೊಂದು ಮಾಡ್ಕೊಂಬರ್ತೀವಿ ನೋಡಿ ನಾವು. ಪ್ರತಿ ಸಲನೂ ಅಷ್ಟೇ. ಅವ್ರು ನೋಡಿ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಬೆಡ್ಶೀಟ್ ಮಡ್ಚ್ತಾ ಇದ್ದಾರೆ. ಹೋಗಿ ಇದನ್ನು ಕೊಟ್ಟು ಬರ್ತೀನಿ. ಇದ್ರಲ್ಲಿ ಹಾಕ್ಕೊಟ್ಟಿದ್ದಾರಲ್ವ, ಹಾಗಾಗಿ ಹೋಗಿ ಕೊಟ್ಟು ಬರೋಣ ಬನ್ನಿ. ಒಳಗಡೆ ಎಲ್ಲ ಗುಡ್ಸ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಣ ಅಂದರೆ ನೋಡಿ ಇವರು ಕೋಸ್ ಕಟ್ಟಿಂಗಿಗೆ ಕುತ್ಕೊಂಡಿದ್ದಾರೆ. ಎಲ್ಲಿ ಗುಡ್ಸೋದು, ಎಲ್ಲಿ ಒರೆಸೋದು ನಾನು? ಹೀಗೆ ಪುಟ್ಟ ಮನೆ ಅಲ್ವಾ, ಬೇಗ ಆಗಲ್ಲ ಕೆಲಸ. ಬೇಗ ಪೂಜೆ ಏನಕ್ಕಾಗಲ್ಲ ಅಂದರೆ ಇದಕ್ಕೆ ಆಗಲ್ಲ ನಂದು. ಅವ್ರು ಕಟ್ಟಿಂಗ್ ಮಾಡ್ಕೊಂಡ್ಲಿ. ನಂದು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳ್ಕೊಂಬಿಡೋಣ. ಪಾತ್ರೆ ತೊಳ್ಕೊಂಡು ಆಮೇಲೆ ಸ್ವಲ್ಪ ಅಡುಗೆ ಮಾಡಬೇಕು. ನೆನ್ನೆನೂ ಎಂಥದ್ದು ಮಾಡಿಲ್ಲ. ಇವತ್ತು ತರಕಾರಿ ಎಲ್ಲರೂ ಕೂಗ್ತಿದ್ದಾರೆ. ಅವ್ರು ಬರೋವರೆಗೆ ಈಗ ವೇಟ್ ಮಾಡಬೇಕು ನಾನು. ಸ್ವಲ್ಪ ಪಾತ್ರೆ ತೊಳ್ಕೊಂಡು ಆದಮೇಲೆ ಅಡುಗೆ ನೋಡೋಣ. ಇನ್ನೇನು ಅವ್ರದ್ದು ಆಗೋವರೆಗೂ ನಾನು ಗುಡಿಸಿ ಒರೆಸ್ಕೊಳಕ್ಕಾಗಲ್ಲ. ಹಾಗಾಗಿ ನಮ್ಮದು ಪೂಜೆ ತುಂಬ ಲೇಟ್ ಆಗುತ್ತೆ ನೋಡಿ. ಯಾಕಂದರೆ ಒಂದೇ ರೂಮ್ ಅಲ್ವಾ, ಅವ್ರ ಕೆಲಸ ಇದ್ದರೆ ನನ್ನ ಕೆಲಸ ಆಗಲ್ಲ. ಎಲ್ಲ ಕೂಗ್ತಾ ಇದ್ದಾರಪ್ಪ, ಬಂದಿದ್ದಾರೆ ಏನೋ ಗೊತ್ತಿಲ್ಲ. ನೆಕ್ಸ್ಟು ಅಡುಗೆ ಮಾಡಬೇಕೋ ಕೆಲಸ ಮಾಡಬೇಕೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ ಅದನ್ನು ಮಾಡೋಣ. ಇನ್ನಲ್ಲಿ ಗುಡಿಸ್ಕೊಂಡು ಒರೆಸ್ಕೊಂಡು ಪೂಜೆ ಮಾಡ್ಕೊಂಡು ಸ್ವಲ್ಪ ತಿಂಡಿನೂ ರೆಡಿ ಮಾಡಿದ್ದೀನಿ. ರೈಸೇ ಮಾಡಿದ್ದೀನಿ. ತರಕಾರಿ ಬಂದಿತ್ತು ತೊಗೊಂಡು ತಿನ್ಕೊಂಬಿಡೋಣ. ಇನ್ನು ಅಂಗಡಿಗೆ ಎಂಥದ್ದು ರೆಡಿ ಮಾಡಿಲ್ಲ. ಅಂಗಡಿಗೆ ರೆಡಿ ಮಾಡ್ಕೋಬೇಕು. ಅವ್ರು ಕೋಸ್ ಕಟ್ಟಿಂಗ್ ಆದಮೇಲೆ ನಂದು ಕ್ಲೀನಿಂಗ್ ಆಯಿತಾ. ಹಾಗಾಗಿ ಎಲ್ಲ ಪಟ ಪಟ ಕೆಲಸ ಮಾಡ್ಕೊಂಬಿಟ್ಟೆ. ಇನ್ನು ರೇಷನ್ನಿಗೆ ಹೋಗ್ಬೇಕು ಅಂತ ಕೂತಿದ್ದಾರಪ್ಪ, ಇನ್ನೂ ಹೋಗಿಲ್ಲ. ನಿನ್ನೆ ಅಷ್ಟು ವಿಘ್ನಸ್ ಆಗಿಲ್ಲ, ರಜಾ ಮಾಡ್ಕೊಂಡು ಹೋಗಿದ್ದೀವಲ್ವ. ಹಾಗಾಗಿ ಬನ್ನಿ ಸ್ವಲ್ಪ ತಿನ್ಕೊಂಡು ಅಂಗಡಿಗೆ ರೆಡಿ ಮಾಡೋಣ. ಇನ್ನು ಈರುಳ್ಳಿ ಅದು ಏನು ಎಂಥದ್ದು ಬಿಡಿಸಿಲ್ಲ. ಇದೇ ಇಷ್ಟೊತ್ತಾಗಿದೆ ನಮ್ಮದು ಕೆಲಸ. ಅವರು ಹಾಕ್ಕೊಂಡು ತಿಂದರು. ನಾನು ಸ್ವಲ್ಪ ತಿನ್ಕೊಂಡು ನೋಡಿ 12 ಗಂಟೆ ಆಗಿದೆ. ನಾವು ತಿನ್ನೋದು ಇಷ್ಟೊತ್ತಿಗೆ ನೋಡಿ. ತಿಂಡಿ ಕೂಡ ತಿಂದಿರಲ್ಲ. ನೈಟು ಅಷ್ಟೇ 11:15 ಕ್ಲೋಸ್ ಆಯಿತವಲ್ಲ, ಎಲ್ಲ ಹೋಟ್ಲು ಕ್ಲೋಸ್ ಆಗಿತ್ತು. ಹಾಗೆ ಮಲಗಿದ್ವಿ. ರೈಸು ಏನು ಮಿಕ್ಕಿರಲಿಲ್ಲ ಅಂಗಡಿಯಲ್ಲಿ. ಟೀ ಕುಡ್ಕೊಂಡು ಒಂದು ಬಂದು ತಿಂದೆ.
ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ. ನಾನು ಮಾಡಿರೋದಲ್ವಾ, ನನಗೆ ಚೆನ್ನಾಗಿದೆ. ತಕ್ಷಣ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಂಡೆ, ಸ್ವಲ್ಪ ಕೂದಲು ಒಣಸ್ಕೊಂಡು ಕಟ್ಕೊಂಡೆ. ಕೆಲಸ ಮಾಡುವಾಗ ಬಿಟ್ಕೊಂಡ್ರೆ ಮತ್ತೆ ಅಂಗಡಿ ರೆಡಿ ಮಾಡ್ತಾ ಇರ್ತೀವಲ್ಲ, ಬೀಳುತ್ತೆ ಅಂತ. ಸ್ವಲ್ಪ ಈರುಳ್ಳಿ ಇದೆ, ಸ್ವಲ್ಪ ಈರುಳ್ಳಿ ಬಿಡಿಸ್ಕೊಂಡ್ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಆಚೆ ಬಂದೆ. ಒಳಗಡೆ ಸಖತ್ತು ಕಣ್ಣುರಿಯುತ್ತೆ, ಒಳಗಡೆ ಸ್ವಲ್ಪ ಬಿಡಿಸ್ಕೊಂಡೆ, ಸಖತ್ತು ಕಣ್ಣುರಿಯೋದಕ್ಕೆ ಮತ್ತೆ ಆಚೆನೇ ಬಂದೆ. ಈ ಇದರಲ್ಲಿ ಕೂದಲು ಬಿಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟೊಂದು ಹಿಂಸೆ ಆಗುತ್ತೆ. ಅದಕ್ಕೆ ಫಸ್ಟ್ ಸ್ವಲ್ಪ ಒಣಗಿಸ್ಕೊಂಡು ಕಟ್ಕೊಂಡ್ಬಿಟ್ಟೆ. ಈರುಳ್ಳಿ ಬಿಡಿಸಿ ಇನ್ನೂ ಕೆಲಸ ಇದೆಯಪ್ಪ. ಕೊತ್ತಂಬರಿ ನೀಟ್ ಮಾಡಬೇಕಿನ್ನು. ಸ್ವಲ್ಪ ಎತ್ತಿರೋದು ಲೇಟ್ ಆಗಿರೋದ್ರಿಂದ ಎಲ್ಲ ಗಡಿ ಬಿಡಿ ನೋಡಿ. ಮುಂಚೆ ಎಲ್ಲ ಅಂಗಡಿ ಹತ್ರ ಹೋದರೆ ಸಖತ್ತು ಬಿಸಿಲಿರ್ತಾ ಇತ್ತು, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಲ್ವಾ. ಈಗ ಹೋದರೆ ಮನೇಲಿರೋಕ್ಕೆ ಹಿಂಸೆ ಆಗುತ್ತೆ. ಅಂದರೆ ಎಲ್ಲ ಚಿಗುರಿದೆ ಅಲ್ವಾ, ಗಿಡ ಮರ ಎಲ್ಲ ಸಖತ್ತು ತಣ್ಣಗಾಗುತ್ತೆ, ಒಂಥರ ಗಾಳಿ ಬೀಸ್ತಾ ಇರುತ್ತಲ್ವ, ಖುಷಿ ಆಗುತ್ತೆ ಒಂಥರ. ಇಲ್ಲಿ ಮನೇಲಿದ್ರೆ ನೋಡಿ ಎಂಥ ಬಿಸಿಲು, ಆಚೆ ಬರೋಂಗಿಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ನಾವು ರಜೆ ಮಾಡಿ ಊರಿಗೆ ಹೋಗುವಾಗ ಎಲ್ಲ ಬೀಳ್ತಾ ಇತ್ತು, ಎಲ್ಲ ಒಣಗಿಬಿಟ್ಟು ಎಲ್ಲ ಬೀಳ್ತಾ ಇತ್ತು, ಹಾಗಾಗಿ ಸಖತ್ತು ಬಿಸಿಲಿತ್ತು. ಈಗ ಎಲ್ಲ ಬಿದ್ದೋಗಿ ಚಿಗುರ್ಬಿಟ್ಟಿದೆ. ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇನ್ನೇನು ಗುಡಿಸ್ಕೊಂಡು ಓಡ್ತಾ ಇರೋದೆ. ಇಷ್ಟೊತ್ತಾಗುತ್ತೆ ನೋಡಿ ನಮ್ದು ಕೆಲಸ ಎಲ್ಲ ಮುಗಿಯೋದು. ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.